ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಇವತ್ತೇ ಆಗತ್ತಾ? ಪಟ್ಟಿ ಫೈನಲ್ ಆಗತ್ತಾ? ರಾಹುಲ್ ಗಾಂಧಿ ಜೊತೆ ಸಭೆ ಇವತ್ತಾಗುತ್ತೋ ಇಲ್ವೋ ಈ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಸಮಯ ಇನ್ನೂ ಫಿಕ್ಸ್ ಆಗಿಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಅವರ ಜೊತೆಗೆ ಚರ್ಚೆಗೆ ರಾಹುಲ್ ಗಾಂಧಿ ಇನ್ನೂ ಕೂಡ ಸಮಯವನ್ನ ನೀಡಿಲ್ಲ. ಹೀಗಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿ ರಾಜ್ಯದ ನಾಯಕರು ಕಾಯ್ತಾನೆ ಇದ್ದಾರೆ. ಯಾವತ್ತಿಂದ ಕಾಯ್ತಾ ಇರೋದು? ಕಳೆದ ಸೋಮವಾರದಿಂದ ಇವರೆಲ್ಲ ದೆಹಲಿಗೆ ಹೋಗಿರೋದು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರೆಲ್ಲ ದೆಹಲಿಗೆ ಹೋಗಿರೋದು ಸೋಮವಾರ. ಇದುವರೆಗೆ ಮೀಟಿಂಗ್ ಆಗಿರೋದು ಕೆಸಿ ವೇಣುಗೋಪಾಲ್ ಜೊತೆ ಮಾತ್ರ. ಅದನ್ನ ಹೊರತುಪಡಿಸಿದಂತೆ ಇದುವರೆಗೂ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ಗೆ ಸಮಯ ಫಿಕ್ಸ್ ಆಗಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು ಗುರುವಾರ 4ನೇ ದಿನ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳನ್ನೆಲ್ಲ ಮೂಟೆ ಕಟ್ಟಿ ರಾಜ್ಯದ ನಾಯಕರು ಹೋಗಿ ದೆಹಲಿನಲ್ಲಿ ಜಾಂಡ ಹೂಡಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮೀಟಿಂಗ್ ಆಗಿ ವೇಟಿಂಗು. ಪಟ್ಟಿ ಫೈನಲ್ ಆಗಬೇಕು, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಇವತ್ತಾಗತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಲೋಕಭವನದಲ್ಲಿ ಅದಕ್ಕಾಗಿ ಟೆಂಟ್ಗಳನ್ನೆಲ್ಲ ಹಾಕಿ ಸಿದ್ಧತೆ ಮಾಡಲಾಗಿತ್ತು. ಆದರೆ ಇದುವರೆಗೆ ಯಾವುದೇ ರೀತಿಯಾದಂತಹ ಪಟ್ಟಿ ಫೈನಲ್ ಆಗುವಂತಹ ಸೂಚನೆ ಸಿಕ್ಕಿಲ್ಲ. ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಮಹಾಸಚಿವರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರಲ್ಲೂ ಸಹ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಕಾಯ್ತಾ ಇದ್ದೀವಿ. ಅವರು ಪಾರ್ಲಿಮೆಂಟಲ್ಲಿ ಭಾಳ ಬ್ಯುಸಿ ಇರೋದ್ರಿಂದ ಇವತ್ತು ಬಹುಶಃ ಸಮಯ ಸಿಕ್ಕಾಗ ಸಂಪೂರ್ಣಗೊಳ್ಳುತ್ತೆ. 3-4 ದಿನ ಆಗಿ ಹೇಳಿದ್ನಲ್ಲ, ಮೊದಲನೇ ದಿವಸ ಇವರು ಬಂದಿದ್ದು ಎಂಪಿಗಳ ಮೀಟಿಂಗು, 2ನೇ ದಿವಸ ಕೇಂದ್ರ ಸಚಿವರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡೋದು ಯಾರೂ ಸಹ ಸಮಯ ಕೊಟ್ಟಿಲ್ಲ. ಇವತ್ತು ಮಾತ್ರ ಪುರ್ಸೊತ್ತಾಗಿದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಸಮಯ ಸಿಕ್ಕಿದ್ರೆ ಇವತ್ತು ಸಹ ನನಗನ್ಸುತ್ತೆ ಅದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಜ್ಯದಲ್ಲಿ ಒಂದ್ ಕಡೆ ಬರದ ಪರಿಸ್ಥಿತಿ ಇದೆ, ಮತ್ತೊಂದ್ ಕಡೆ ಕಾವೇರಿ ಹೋರಾಟದ ಕಿಚ್ಚು ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ನಿಂತು ಉಸ್ತುವಾರಿಯನ್ನ ಅಥವಾ ರಾಜ್ಯದ ಸ್ಥಿತಿಗತಿಗಳನ್ನ ಗಮನಿಸಬೇಕಾಗಿದ್ದಂತಹ ಮುಖ್ಯಮಂತ್ರಿಗಳು ಕಳೆದ 4 ದಿನಗಳಿಂದ ಹರೀಶ್ ದೆಹಲಿನಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ 4 ದಿನಗಳಿಂದ ಕಾಯ್ತಿದ್ದಾರೆ. ಇದುವರೆಗೆ ರಾಹುಲ್ ಗಾಂಧಿಯವರ ಭೇಟಿ ಸಾಧ್ಯವಾಗಿಲ್ಲ. ಇಷ್ಟು ವಿಳಂಬ ಆಗ್ತಾ ಇರೋದು ಯಾಕೆ? ಇದು ಬೇರೆಯದ್ದೇ ಸಂದೇಶವನ್ನ ಪಾಸ್ ಮಾಡೋದಿಲ್ವಾ ಅಂತ ಹೇಳಿ ಹರೀಶ್. ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರ ಸಭೆಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿರುವುದು ಸಹಜವಾಗಿ ಕೂಡ ವ್ಯಾಪಕ ಟೀಕೆಗೆ ಎದುರಾಗಿದೆ. ಸೊ ಕಳೆದ 4 ದಿನಗಳಿಂದಲೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ 4 ಕೂಡ ರಾಹುಲ್ ಗಾಂಧಿ ಅವರ ಸಭೆಗಾಗಿ ಎದುರು ನೋಡ್ತಾ ಇದ್ದಾರೆ. ಕೂಡ ಇದುವರೆಗೂ ಕೂಡ ಅವ್ರ ಜೊತೆಗೆ ಮಾತುಕತೆ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು ಯಾವುದು ಕೂಡ ಆಗದೆ ಇರುವಂತಹ ಕಾರಣಕ್ಕಾಗಿ ಸೊ 4 ದಿನಗಳಿಂದಲೂ ಕೂಡ ರಾಹುಲ್ ಗಾಂಧಿಯಾಗಿ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಂದ್ರೆ ದೆಹಲಿಯಲ್ಲಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೂಡ ರಾಜ್ಯ ನಾಯಕರು ಕಾಯ್ತಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ ರಾಜ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಿವೆ. ಅಂದ್ರೆ ಒಂದು ಬರಗಾಲದ ಸಂಬಂಧಪಟ್ಟಂಗೆ ಆಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು, ಕಾರಣಗಳು ಕೂಡ ಇಲ್ಲಿ ಎದುರಾಗಿದ್ರು ಕೂಡ ದೆಹಲಿಯಲ್ಲಿ ರಾಜ್ಯದ ನಾಯಕರು ಉಳಿದುಕೊಂಡಿರುವಂತಹ ಒಂದಷ್ಟು ಟೀಕೆಗೆ, ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಸೊ ಇವತ್ತಾದ್ರೂ ಕೂಡ ಮೀಟಿಂಗ್ಗೆ ಸಮಯ ನಿಗದಿ ಆಗಿದೆಯಾ ಅನ್ನುವಂತ ಪ್ರಶ್ನೆ ಎದುರಾದ್ರೂ ಕೂಡ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವರ ಜೊತೆಗಿನ ಮಾತುಕತೆಯ ಸಮಯ ಆಗಿರ್ಬೋದು ಯಾವುದು ಕೂಡ ನಿಗದಿ ಆಗದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದ ನಾಯಕರು ಒಂದು ಹಂತದಲ್ಲಿ ನಿರಾಶರಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಖುದ್ದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ಬಂದಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಸದರ ಭೇಟಿಗಾಗಿ, ಸಂಸದರ ಜೊತೆಗಿನ ಚರ್ಚೆಗಾಗಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಇದುವರೆಗೂ ಸಂಸದರ ಭೇಟಿ ಆಗಿರ್ಬೋದು, ಅವ್ರ ಜೊತೆಗಿನ ಮಾತುಕತೆ ಆಗಿರ್ಬೋದು ಮುಗಿದು ಕೂಡ 2 ದಿನ ಆಗಿದೆ. ಆದ್ರೂ ಕೂಡ ದೆಹಲಿಯಲ್ಲಿ ಉಳಿದಿರುವಂತದ್ದಾದ್ರೆ ಯಾಕೆ ಅನ್ನುವಂತ ಚರ್ಚೆ ಸಹಜವಾಗಿ ವ್ಯಕ್ತ ಆಗ್ತಿದೆ. ಸೊ ನಾಯಕರು ಬೇರೆ ಯಾವುದೇ ರೀತಿಯಲ್ಲಿ ಸಮಜಾಯಿಷಿ ಕೊಡಬಹುದು, ಕಾರಣಗಳನ್ನ ಹೇಳ್ಬೋದು. ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಕಾದು ಕುಳಿತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಇವತ್ತಾದ್ರೂ ಭೇಟಿ ಮಾಡಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಮಾತುಕತೆ ಅಂತಿಮ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಸಹಜವಾಗಿ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. ಆದ್ರೆ ಈ ಕ್ಷಣದವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿ ಆಗಿರ್ಬೋದು, ಅವ್ರ ಜೊತೆಗಿನ ವರ್ಚುವಲ್ ಮೀಟಿಂಗ್ ಆಗಿರ್ಬೋದು ಯಾವುದು ಕೂಡ ಇನ್ನೂ ಸ್ಪಷ್ಟ ತೀರ್ಮಾನ ಆಗದೆ ಇರುವಂತಹ ಕಾರಣಕ್ಕಾಗಿ ರಾಜ್ಯದ ಹಿತಕ್ಕಿಂತ ಇವರಿಗೆ ಸಚಿವ ಸಂಪುಟ ವಿಸ್ತರಣೆನೇ ಮುಖ್ಯ ಆಯ್ತಾ ಅಂತ ಹೇಳಿ ರಾಜ್ಯದ ನಾಯಕರು ಯಾರು ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೋ ಅವ್ರ ಬಗ್ಗೆ ಪ್ರಶ್ನೆ ಮೂಡುತ್ತೆ.
ಹೈಕಮಾಂಡ್ ನಾಯಕರು ರಾಜ್ಯದ ಹಿತದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೊಂದು 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಸಮಯ ಕೊಡೋಕಾಗದೇ ಇರುವಷ್ಟು ಬ್ಯುಸಿ ಆಗ್ಬಿಟ್ರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ನೀವು ಉಲ್ಲೇಖ ಮಾಡಿದ್ರಿ, ಒಂದ್ ಕಡೆ ಬರಗಾಲ, ಮತ್ತೊಂದ್ ಕಡೆ ಕಾವೇರಿಯ ಹೋರಾಟ, ಜಲಾಶಯಗಳ ಸ್ಥಿತಿಗತಿ ಹಿಂಗಿದೆ, ರೈತರಿಗೆ ನೀವು ಬೆಳೆ ಬೆಳಿಬೇಡಿ ಅನ್ನುವಂಥ ನಿರ್ದೇಶನವನ್ನ ನೀಡಲಾಗಿದೆ. ಕೃಷಿ ಸಚಿವರಿಲ್ಲ, ಜೊತೆಗೆ ತೋಟಗಾರಿಕೆ ಸಚಿವರಿಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳಿರುವಾಗ, ಶೈಕ್ಷಣಿಕ ವರ್ಷ ಶುರುವಾಗಿದೆ, ಶಿಕ್ಷಣ ಸಚಿವರಿಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳಿರುವಾಗ ರಾಜ್ಯದ ಹಿತ ಆದ್ಯತೆಯಾಗಬೇಕಾಗಿತ್ತಲ್ವಾ? ಹೈಕಮಾಂಡ್ಗಾಗಿರಬಹುದು, ರಾಜ್ಯ ನಾಯಕರಿಗಾಗಿರಬಹುದು. ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಹರೀಶ್. ಖಂಡಿತವಾಗಿ ವಿದ್ಯಾಶ್ರೀ, ಯಾಕೆಂದ್ರೆ ನೀವು ಹೇಳ್ದಂಗೆ ಸಹಜವಾಗಿ ಕೂಡ ಕೃಷಿ ಸಚಿವರು ಇಲ್ಲದೆ ಇರುವಂತಹ ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ಜೊತೆಗೆ ಶಿಕ್ಷಣ ಸಚಿವರು ಇಲ್ಲ ಅನ್ನುವಂಥ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದ ನಡುವೆ ಪ್ರತಿಪಕ್ಷಗಳು ಕೂಡ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಉಳಿದುಕೊಂಡಿರುವಂತಹ ವಿಷಯವನ್ನೇ ಕೂಡ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ. ಸೊ ಇಷ್ಟಾದ್ರೂ ಕೂಡ ಹೈಕಮಾಂಡ್ ನಾಯಕರು ಕರೆದು ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸಮಸ್ಯೆ ಬಗೆಹರಿಸ್ತೀವಿ ಹೋಗಿ ಅನ್ನುವಂಥದ್ದಾಗಿರ್ಬೋದು, ಅಥವಾ ಕುಳಿತುಕೊಂಡು ಮಾತನಾಡಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ವರ್ಚುವಲ್ ಮೂಲಕ ಆದ್ರೂ ಪಟ್ಟಿ ಅಂತಿಮಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಸ್ಪಷ್ಟ ಭರವಸೆ ಕೊಡುವಂತದ್ದಾಗಿರ್ಬೋದು, ಅಥವಾ ನಾವೇ ಪಟ್ಟಿಯನ್ನು ಅಂತಿಮಗೊಳಿಸ್ತೀವಿ ವರದಿ ಎನ್ನುವಂತ ಮಾತನ್ನ ಹೇಳುವಂತದ್ದಾಗಿರಬಹುದು. ಇದ್ಯಾವುದೂ ಕೂಡ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು 4 ದಿನಗಳಿಂದ ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಿರುವಂತದ್ದು ಸಾಕಷ್ಟು ಟೀಕೆಗೆ, ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆದ್ರೂ ಹೈಕಮಾಂಡ್ ನಾಯಕರು ಇವತ್ತು ಸ್ಪಷ್ಟವಾದಂತಹ ಒಂದು ತೀರ್ಮಾನ ಕೈಗೊಳ್ತಾರೆ ಅಂತ ನಿರೀಕ್ಷೆಯಲ್ಲಿ ಕೂಡ ರಾಜ್ಯ ನಾಯಕರು ದೆಹಲಿ ಉಳಿದಿದ್ದಾರೆ. ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ನಿನ್ನೆನೆ ಕೂಡ ಬೆಂಗಳೂರಿನತ್ತ ಹೊರಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಆದ್ರೆ ಅಂತಿಮ ಹಂತದಲ್ಲಿ ಸುರ್ಜೇವಾಲಾ ಅವ್ರನ್ನ ಕರೆದು ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಸೊ ನಾಳೆ ಬಗೆಹರಿಸ್ತೇವೆ ಅನ್ನುವಂತ ಮಾತನ್ನು ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೆಲ್ಲದಕ್ಕಿಂತಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು, ಸುರ್ಜೇವಾಲಾ ಅವರ ಮಾತಿನ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದ್ರೆ ಸಂಸತ್ ಅಧಿವೇಶನ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಖುದ್ದು ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಲೋಕಸಭೆಯಲ್ಲಿ ಬ್ಯುಸಿ ಆಗಿದ್ದಾರೆ, ಮತ್ತೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಉಭಯ ನಾಯಕರು ಕೂಡ ಬ್ಯುಸಿ ಆಗಿರುವಂತಹ ಕಾರಣಕ್ಕಾಗಿ ಮಾತುಕತೆಗೆ, ಚರ್ಚೆಗೆ ಲಭ್ಯ ಆಗದೇ ಇರುವಂತಹ ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ಇದೆಲ್ಲದರ ನಡುವೆ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. ಬಹುಶಃ 4:15 ನಂತರ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಆಗಬಹುದು, ಇಲ್ಲವೇ ರಾತ್ರಿ ಚರ್ಚೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಎದುರಾಗಿದೆ. ಆದ್ರೆ ಇವತ್ತೇ ಕೂಡ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಕೂಡ ಆಕಾಂಕ್ಷಿಗಳು ಇದ್ರು. ಇವತ್ತು ಕೂಡ ಅದಾಗದೇ ಇರುವಂತಹ ಕಾರಣಕ್ಕಾಗಿ ಬಹುಶಃ ನಾಳೆ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಈಗಾಗಲೇ ಹಲವು ಆಕಾಂಕ್ಷಿಗಳು ಕೂಡ ಬೇಸರದಲ್ಲಿ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲ ಬೆಳವಣಿಗೆ ನಡುವೆ ಇವತ್ತು ಮಾತುಕತೆ ಆಗುತ್ತೋ ಇಲ್ಲವೋ ಅನ್ನುವಂತಹ ಅನುಮಾನಗಳು ಕೂಡ ಕೆಲವರಿಗೆ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವರು ಇವತ್ತೇ ಅದನ್ನ ಇತ್ಯರ್ಥ ಮಾಡಿ ಕಳಿಸ್ತಾರೋ ಅಥವಾ ಮತ್ತೆ ನಾಳೆ ಮುಂದೂಡ್ತಾರೋ? ಹರೀಶ್, ವಿಪರ್ಯಾಸ ಅನ್ಸಲ್ವಾ ಹರೀಶ್? ಈಗ ನೋಡಿ, ನಾಯಕತ್ವ ಬದಲಾವಣೆಯನ್ನ ಚಿಟಿಕೆ ಹೊಡೆಯೋದ್ರಲ್ಲಿ 2 ದಿನದಲ್ಲಿ ಮಾಡಿ ಮುಗಿಸಿದ್ರು. ಆದ್ರೆ ಅದೇ ಸಚಿವ ಸಂಪುಟ ವಿಸ್ತರಣೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿದ ಯಾವಾಗ? ಜೂನ್ 3ನೇ ತಾರೀಕು. ಆಗಸ್ಟ್ 3 ಬಂದ್ರೆ ಭರ್ತಿ 2 ತಿಂಗಳಾಗತ್ತೆ. ಇನ್ನೂ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ಮೀನಾಮೇಷವನ್ನ ಎಣಿಸ್ತಾ ಇದೆ ಅಂತಂದ್ರೆ ಇದನ್ನ ನಿರ್ಲಕ್ಷ್ಯ ಅಂತ ಅನ್ಬೇಕು ಅಥವಾ ಬೇರೆ ಏನಂತ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿ. ವಿದೇಶಿ ಈಗಾಗಲೇ ಕೂಡ 4 ದಿನಗಳಿಂದಲೂ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ರಾಜ್ಯ ನಾಯಕರು. ಅದರಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಅಷ್ಟೇ ರಾಜ್ಯ ನಾಯಕರು ಮಾತುಕತೆ ನಡೆಸಿದ್ದಾರೆ. ಆ ಒಂದು ಹಂತದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಆ ಪಟ್ಟಿ ಅಂತಿಮ ಆಗಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಪಟ್ಟಿಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದು ಜಟಿಲ ಸಮಸ್ಯೆಯಾಗಿ ಪರಿಣಮಿಸಿದೆ. ಒಂದು ಸ್ಪಷ್ಟ ತೀರ್ಮಾನ, ಸ್ಪಷ್ಟ ನಿಲುವು ಕೂಡ ಯಾರಿಂದನೂ ವ್ಯಕ್ತ ಆಗ್ತಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರೇ ಕೂಡ ಅಲ್ಲಿ ನಿಂತು ಬಗೆಹರಿಸಬೇಕಾದಂತ ಸಂದರ್ಭ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಸಭೆಯನ್ನ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಸಭೆ ಇನ್ನೂ ನಿಗದಿ ಆಗದೇ ಇರುವಂತಹ ಕಾರಣಕ್ಕಾಗಿ ಇವತ್ತು ಆಗದೇ ಇದ್ದಂತ ಸಂದರ್ಭದಲ್ಲಿ ಮತ್ತಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದಾವೆ. ಸೊ ಇದೆಲ್ಲದ ನಡುವೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿರತಕ್ಕಂಥ ನಾಯಕರು ರಾಜ್ಯಕ್ಕೆ ವಾಪಸ್ ಆಗಲಿ ಅನ್ನುವಂತ ವ್ಯಾಪಕವಾದಂತಹ ಆಕ್ರೋಶಗಳು ಕೂಡ ಈಗ ಪ್ರತಿಪಕ್ಷಗಳು ಕೂಡ ಅದನ್ನೇ ಪ್ರಸ್ತಾಪ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಉಭಯ ಸಂಕಟಕ್ಕೆ ಸಿಲುಕಿರುವಂತಹ ರಾಜ್ಯ ನಾಯಕರು ಒಂದು ವೇಳೆ ಪಟ್ಟಿಯನ್ನು ಅಂತಿಮಗೊಳಿಸಿಕೊಂಡೇ ರಾಜ್ಯಕ್ಕೆ ವಾಪಸ್ ಆಗ್ತಾರೋ ಅಥವಾ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಂಜೆ ಹೊತ್ತಿಗೆ ವಾಪಸ್ ಆಗ್ತಾರೋ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ವ್ಯಕ್ತ ಆಗ್ತಾ ಇದೆ. ಸೊ ಇದೆಲ್ಲದನ್ನು ನೋಡಿದ್ರೆ ಒಂದು ನಾಳೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತಾ ಅಥವಾ ಅದು ಕೂಡ ಮುಂದಕ್ಕೆ ಹೋಗುತ್ತಾ, ಹೀಗೆ ಹಲವು ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಎದುರಾಗ್ತಿದೆ. ಒಟ್ಟಾರೆ ಹೇಳೋದಾದ್ರೆ ವಿದ್ಯಾಶ್ರೀ, ಈಗ ರಾಜ್ಯ ನಾಯಕರು ದೆಹಲಿಯಲ್ಲಿ ವಾಸ್ತವ್ಯ ಹೂಡಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಆಕ್ರೋಶ, ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.